ನಾಳೆ ಶುಕ್ರವಾರ ಜನವರಿ 10ರಂದು ವೈಕುಂಠ ಏಕಾದಶಿ ಇದೆ. ಈ ದಿನದಂದು ಈ ಒಂದು ಎಲೆಯನ್ನು ಮನೆಗೆ ತಂದು 3 ಕೋರಿಕೆಗಳನ್ನು ಬರೆದರೆ ಖಚಿತವಾಗಿ ನಿಮ್ಮ ಕೋರಿಕೆಗಳು ನೆರವೇರಿ ಅದೃಷ್ಟ ಪಡೆಯಬಹುದು. ಸಾಕ್ಷಾತ್ ವಿಷ್ಣು ಭಗವಂತನೇ ನಿಮ್ಮ ಕೋರಿಕೆ ನೆರವೇರಿಸಲು ನಾಳೆ ಯಾವ ಎಲೆ ಮನೆಗೆ ತರಬೇಕೆಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಸಾಮಾನ್ಯವಾಗಿ ವೈಕುಂಠ ಏಕಾದಶಿಯ ಮಹತ್ವ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತದೆ. ಈ ದಿನ ಸ್ವರ್ಗದ ಬಾಗಿಲು ತೆರೆಯುತ್ತದೆ. ಸಾಕ್ಷಾತ್ ವಿಷ್ಣು ದೇವರು ಉತ್ತರ ದ್ವಾರದ ಮೂಲಕ ದೇವಾನುದೇವತೆಗಳಿಗೆ ದರ್ಶನ ನೀಡುತ್ತಾನೆ. ಜೊತೆಗೆ ಭೂಲೋಕ ಸಂಚಾರ ಮಾಡುತ್ತಾ ತನ್ನ ಭಕ್ತರಿಗೆ ಹರಸುತ್ತಾನೆ. ಈ ದಿನದಂದು ಯಾವುದೇ ಪುಣ್ಯ ಕೆಲಸಗಳನ್ನು ಮಾಡಿದರೂ ಅದರಿಂದ ಬರುವ ಲಾಭಗಳು ದುಪ್ಪಟ್ಟಿರುತ್ತದೆ. ಈ ದಿನ ಮಾಡುವ ಉಪವಾಸ, ಜಾಗರಣೆ, ಪೂಜೆ, ಮೌನ ವ್ರತ 10 ಪಟ್ಟು ಹೆಚ್ಚು ಪುಣ್ಯ ಫಲಗಳನ್ನು ಸಂಪಾದಿಸುತ್ತದೆ. ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿಯ ದಿನ ಪ್ರತಿಯೊಬ್ಬರು ವಿಷ್ಣು ದೇವರನ್ನು ಉತ್ತರ ದ್ವಾರದ ಮೂಲಕ ದರ್ಶನ ಮಾಡಬೇಕು. ಇದರ ಜೊತೆಗೆ ವಿಷ್ಣು ದೇಗುಲದಲ್ಲಿ ಧ್ವಜಸ್ತಂಭದ ಬಳಿ ಮಣ್ಣಿನ ದೀಪ ಬೆಳಗಿಸಿ ನಮಸ್ಕಾರ ಮಾಡಿಕೊಳ್ಳಬೇಕು. ವಿಷ್ಣು ದೇವರ ಜೊತೆಗೆ ಭೂದೇವಿ, ಮಹಾಲಕ್ಷ್ಮಿ ಹಾಗೂ ವಿಷ್ಣು ವಾಹನವಾದ ಗರುಡ ದೇವನನ್ನು ಕೂಡ ಸ್ಮರಿಸಿಕೊಂಡು ನಿಮಗಿರುವ ಎಲ್ಲ ಕಷ್ಟ, ಜಾತಕ ದೋಷಗಳು, ಪಾಪಗಳು ಕಳೆಯಲೆಂದು ಬೇಡಿಕೊಳ್ಳಬೇಕು. ಇದರ ಜೊತೆಗೆ ವಿಷ್ಣು ದೇಗುಲದಲ್ಲಿರುವ ದೈವ ವೃಕ್ಷಗಳ ಸೇವೆಯನ್ನು ಮಾಡಬೇಕು. ಉದಾಹರಣೆಗೆ ತೆಂಗಿನ ಮರ ಆಗಿರಬಹುದು, ಅರಳಿ ಮರ ಆಗಿರಬಹುದು, ಆಲದ ಮರ ಆಗಿರಬಹುದು. ಈ ಮರಗಳಿಗೆ ನಿಮ್ಮ ಕೈನಿಂದ ಜಲವನ್ನು ಅರ್ಪಿಸಿ ಪ್ರದಕ್ಷಿಣೆ ಮಾಡಿಕೊಳ್ಳಬೇಕು. ನಿಮ್ಮ ಸರ್ವ ಕೋರಿಕೆಗಳು ನೆರವೇರಲು ಈ ದಿನ ಮರೆಯದೆ ಈ ವಿಶೇಷ ಪರಿಹಾರ ಮಾಡಿಕೊಳ್ಳಬೇಕು. ನಾಳೆ ಬೆಳಿಗ್ಗೆ ಸೂರ್ಯ ಉದಯಿಸುವ ಮುನ್ನ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮಾಡಿದ ನಂತರ ಮನೆಯಿಂದಲೇ ಅರಿಶಿಣದ ದಾರ, 1 ಚೊಂಬು ಶುದ್ಧ ಜಲ, ಅರಿಶಿಣ, ಕುಂಕುಮ, ವೀಳ್ಯದೆಲೆ, ಕಲ್ಲು ಸಕ್ಕರೆಯನ್ನು ತೆಗೆದುಕೊಂಡು ಮನೆಗೆ ಸಮೀಪವಿರುವ ಅರಳಿ ಮರದ ಬಳಿ ಹೋಗಬೇಕು. ಮೊದಲು ಅರಳಿ ಮರಕ್ಕೆ ಜಲವನ್ನು ಅರ್ಪಿಸಿ ಅರಿಶಿಣ ಕುಂಕುಮದ ಬೊಟ್ಟನ್ನಿಟ್ಟು ವೀಳ್ಯದೆಲೆಯ ಮೇಲೆ ಕಲ್ಲು ಸಕ್ಕರೆಯನ್ನು ಇಟ್ಟು ಅರಳಿ ಮರಕ್ಕೆ ನೀವು ತೆಗೆದುಕೊಂಡು ಹೋದ ಅರಿಶಿಣದ ದಾರವನ್ನು 1 ಸುತ್ತು ಸುತ್ತಬೇಕು. ದಾರವನ್ನು ಅರಳಿ ವೃಕ್ಷಕ್ಕೆ ಸುತ್ತಿದ ನಂತರ ಆ ದೈವ ಮರದ ಮುಂದೆಯೇ ಕೂತು ವಿಷ್ಣು ಹಾಗೂ ಲಕ್ಷ್ಮೀ ದೇವರು ನೆಲೆಸಿರುವ ಆ ವೃಕ್ಷಕ್ಕೆ ಭಕ್ತಿಯಿಂದ ಬೇಡಿಕೊಳ್ಳಬೇಕು. 5 ಅಥವಾ 10 ನಿಮಿಷಗಳ ಕಾಲ ಧ್ಯಾನ ಮಾಡಿ ಅಲ್ಲಿಯೇ ಕೆಳಗೆ ಬಿದ್ದಿರುವ ಯಾವುದಾದರೂ ಒಂದು ಅರಳಿ ಎಲೆಯನ್ನು ಮನೆಗೆ ತರಬೇಕು. ಮನೆಗೆ ತಂದ ಅರಳಿ ಎಲೆಯನ್ನು ಅರಿಶಿಣದ ನೀರಿನಿಂದ ತೊಳೆದು ಎಲೆಯು ಒಣಗಿದ ಮೇಲೆ ಆ ಎಲೆಯ ಮೇಲೆ ಒಂದು ಕಡ್ಡಿಯ ಸಹಾಯದಿಂದ ಅರಿಶಿಣಕ್ಕೆ ನೀರನ್ನು ಬೆರೆಸಿ ಅದರ ಸಹಾಯದಿಂದ ಯಾವುದಾದರೂ ನಿಮ್ಮ 3 ಕೋರಿಕೆಗಳನ್ನು ಬರೆಯಬೇಕು. ಹಣಕಾಸಿನ ಸಮಸ್ಯೆ ಇದ್ದರೆ ಧನ ಪ್ರಾಪ್ತಿ, ವಿದ್ಯೆ ಕೋರಿಕೆ ಇದ್ದರೆ ವಿದ್ಯೆ, ಗಂಡ ಹೆಂಡತಿ ಸಮಸ್ಯೆ ಇದ್ದರೆ ದಾಂಪತ್ಯ ಎಂದು, ಉದ್ಯೋಗ ಬೇಕೆಂದರೆ ಉದ್ಯೋಗ ಎಂದು, ಹೀಗೆ ನಿಮ್ಮ ಕೋರಿಕೆಗೆ ತಕ್ಕಂತೆ ಚಿಕ್ಕದಾಗಿ 3 ಕೋರಿಕೆಯನ್ನು ಬರೆದು ದೇವರ ಮುಂದಿಟ್ಟು ಪೂಜಿಸಬೇಕು. ಪೂಜೆ ಎಲ್ಲ ಆದ ನಂತರ ಆ ಎಲೆಯನ್ನು ಮನೆಯಲ್ಲಿ ಯಾರಿಗೂ ಕಾಣದ ಹಾಗೆ ಇಡಬೇಕು. ಅಡುಗೆ ಮನೆಯಲ್ಲಾಗಿರಬಹುದು, ಬೀರುವಿನಲ್ಲಾಗಿರಬಹುದು ಅಥವಾ ದೇವರ ಮನೆಯಲ್ಲಿಯೇ ಆಗಿರಬಹುದು, ಯಾರ ಕೈಗೂ ಸಿಗದಂತೆ ಇಡಬೇಕು. ಈ ಒಂದು ಸರಳ ಪರಿಹಾರವನ್ನು ಮಾಡುವುದರಿಂದ ಅರಳಿ ಮರದ ವಿಶೇಷ ದೈವಶಕ್ತಿಯಿಂದ ಹಾಗೂ ಲಕ್ಷ್ಮೀ ಸ್ವರೂಪವಾದ ಅರಿಶಿಣದ ಪಾಸಿಟಿವ್ ಶಕ್ತಿಯಿಂದ ನಿಮ್ಮ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ. ನಿಮ್ಮ ಕೋರಿಕೆಗಳು ನೆರವೇರಿದ ಬಳಿಕ ಆ ಅರಳಿ ಎಲೆಯನ್ನು ಹರಿಯುವ ನೀರಿನಲ್ಲಿ ಬಿಡಬೇಕು. ವೈಕುಂಠ ಏಕಾದಶಿ ದಿನ ಈ ಪರಿಹಾರ ಮಾಡುವುದರಿಂದ ನಿಮ್ಮ ಕೆಲಸದಲ್ಲಿ ಯಶಸ್ಸು, ಲಕ್ಷ್ಮೀದೇವಿಯ ಅನುಗ್ರಹ ಸದಾ ಇರುತ್ತದೆ. ಸಾಲದ ಸಮಸ್ಯೆ ಹೆಚ್ಚಿದ್ದವರು ಕೂಡ ಈ ಪರಿಹಾರವನ್ನು 1 ಸಲ ವೈಕುಂಠ ಏಕಾದಶಿ ದಿನ ಮಾಡಿದರೆ ಋಣಬಾಧೆಗಳಿಂದ ಮುಕ್ತಿ ಸಿಗುತ್ತದೆ. ಈ ಪರಿಹಾರ ನಿಮಗೆ ಇಷ್ಟವಾದರೆ ಮತ್ತಷ್ಟು ವಿಶೇಷ ಪರಿಹಾರ ಹಾಗೂ ಸರಳ ಪೂಜಾ ವಿಧಾನ ತಿಳಿಯಬೇಕೆಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಚಂದನ ಲೋಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.